ಆಂಧ್ರ ಪ್ರದೇಶದ 7 ಜನ ನಾಪತ್ತೆಯಾಗಿದ್ದಾರೆ. ಅಂತೂ ಇಂದು 4 ಸಂಪರ್ಕಕ್ಕೆ ಸಿಕ್ಕರು. ಕರ್ನೂಲ್ನ ಅದೋನಿ ಮೂಲದ ಪ್ರವಾಸಿಗರು. 10-12 ಕಿಲೋಮೀಟರ್ವರೆಗೆ ರಸ್ತೆಗಳು ಕೊಚ್ಕೊಂಡು ಹೋಗಿವೆ ಅಂತಾರೆ ಅವರು. ನೋಡಿ, ನಾವು ತೋರಿಸ್ತಾ ಇದ್ದೀವಿ ಅವರ ಫೋಟೋವನ್ನು. ಹೆಂಗೋ ಬಚಾವಾದರು. 7 ಜನ ನಾಪತ್ತೆ ಆದರು. ಅದು 4 ಜನ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅದೃಷ್ಟವಂತರು ಲೆಕ್ಕದಲ್ಲಿ. ಭೂಮಿ ಕಂಪಿಸಿಬಿಟ್ರೆ, ಪ್ರಕೃತಿ ಮುನಿದ್ರೆ ಏನು ಬೇಕಾದಾಗತ್ತೆ ಅನ್ನೋಕ್ಕೊಂದು ಎಕ್ಸಾಂಪಲ್ ನೋಡಿ. ಭಾರತ ನೇಪಾಳಕ್ಕೆ 10 ಟನ್ ಪರಿಹಾರ ಸಾಮಗ್ರಿಯನ್ನು ರವಾನಿಸಿದೆ. C-17 C-130 ವಿಮಾನಗಳ ಮುಖಾಂತರ ರವಾನೆ. ಕಂಬಳಿ, ಔಷಧಿ, ಸೌರದೀಪ, ಬಟ್ಟೆಗಳು, ದಿನಬಳಕೆಯ ವಸ್ತುಗಳು ನೋಡಿ ತೋರಿಸ್ತಾ ಇದ್ದೀವಿ. 10 ಟನ್ ಪರಿಹಾರ ಸಾಮಗ್ರಿಗಳನ್ನು ಭಾರತ ಕಳಿಸ್ತಾ ಇದೆ ವಿಮಾನಗಳ ಮುಖಾಂತರ. C-17 C-130 ವಿಮಾನಗಳು ಇವುಗಳನ್ನು ತಗೊಂಡು ಹೋಗಿವೆ. ದಿನಬಳಕೆಯ ವಸ್ತುಗಳಿವೆ. ಈಗೇನು ಗೊತ್ತಾ, ಏನಿಲ್ಲ ಅವಕ್ಕೆ ಅಂಥ ಸ್ಥಿತಿ. ಏನು ಅಂದರೆ ಏನೇನೂ ಇಲ್ಲ ಅಂಥ ಸ್ಥಿತಿ ಇದೆ. ಕಂಬಳಿ, ಔಷಧಿ, ಸೌರದೀಪ, ದಿನಬಳಕೆ ವಸ್ತುಗಳು, ಬಟ್ಟೆ ಇವೆಲ್ಲವನ್ನು ಕೂಡ ವಿಶೇಷ ವಿಮಾನದಲ್ಲಿ ಭಾರತ ಕಳಿಸ್ತಾ ಇದೆ. ಆ ದೃಶ್ಯಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. 10 ಟನ್ ಪರಿಹಾರ ಸಾಮಗ್ರಿ. ಈ ತರಹದ ಭೀಕರ ದುರಂತ, ಮೈ ಗಾಡ್, ಕನಸು ಮನಸ್ಸಲ್ಲೂ ಕೂಡ ಯಾರೋ ಅಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕನಸು ಮನಸ್ಸಲ್ಲಿ ಇನ್ನು ನೇಪಾಳದ ಪ್ರಧಾನಿ ಜೊತೆಗೆ ಪ್ರಧಾನಿ ಮೋದಿ ಮಾತಾಡಿದ್ದಾರೆ. ಪ್ರಧಾನಿ ಬಾಲೇಂದ್ರ ಶಾಗೆ ಮೋದಿ ಧೈರ್ಯ ತುಂಬಿದ್ದಾರೆ.